ನಿಮ್ಗಿದು ಗೊತ್ತಾ, ಹ್ಯಾಕರ್ಸ್ ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತಾರೋ ಅದೇ ಕಂಪ್ನಿನ ಹ್ಯಾಕ್ ಮಾಡ್ತಾರೆ. ವೆಲ್ಕಮ್ ಟು ಡೇ 6 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ ಯಾವ್ದಾದ್ರು ಹ್ಯಾಕ್ ನಡೆದಿದ್ರೆ ಅದಕ್ಕೆ ಪ್ಯಾಚಸ್ ಗಳನ್ನ ತಗೊಂಡ್ ಬರುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ ರೆಡ್ ಟೀಮ್ ಬಗ್ಗೆ. ರೆಡ್ ಟೀಮ್ ನಲ್ಲಿ ಒಂದು ಸಬ್ ಟೀಮ್ ಬರುತ್ತೆ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನೆಟ್ರೇಷನ್ ಟೆಸ್ಟಿಂಗ್ ಅಂತ. ಈ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ ಸೆಕ್ಯೂರಿಟಿ ಇಂಜಿನಿಯರ್ಸ್ ಗಳು ತಗೊಂಡ್ ಬಂದಿರುವಂತಹ ಪ್ಯಾಚಸ್ ಗಳು ಕರೆಕ್ಟ್ ಇದಾವ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಮತ್ತೆ ಯಾವ ರೀತಿ ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡಿದ್ರು ಅವ್ರ ಕಂಪ್ನಿನ ಅದೇ ವೇ ನಲ್ಲಿ ಆ ಕಂಪ್ನಿನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಏನಾದ್ರು ಸಕ್ಸಸ್ಫುಲಿ ಹ್ಯಾಕ್ ಮಾಡಿದ್ರೆ ಅದನ್ನ ಮತ್ತೆ ಏನ್ ಮಾಡ್ತಾರೆ, ಅಗೈನ್ ನಾ ಇಲ್ಲಿ ತನಕ ಯಾವ್ಯಾವ ಸ್ಟೆಪ್ಸ್ ಗಳನ್ನ ಹೇಳಿದ್ನೋ ಅದೇ ಸ್ಟೆಪ್ಸ್ ಗಳಿಂದ ರಿಪೀಟ್ ಆಗ್ತಾ ಹೋಗುತ್ತೆ ಪ್ರೋಸೆಸ್. ಓಕೆ, ಸೊ ಮತ್ತೆ ಹೊಸ ಪ್ಯಾಚಸ್ ಗಳು ಬರ್ತವೆ, ಆ ಪ್ಯಾಚಸ್ ಗಳನ್ನ ಮತ್ತೆ ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡ್ತಾರೆ. ಓಕೆ, ಈ ರೀತಿ ಇದು ಕಂಟಿನ್ಯೂಸ್ ಸೈಕಲ್ ನಡೀತಾ ಇರುತ್ತೆ ಕಂಪ್ನಿನಲ್ಲಿ. ಇದು ಒಂದೇ ಟೀಮ್ ಅಲ್ಲ, ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಟೀಮ್ಸ್ ಗಳು ಇರ್ತವೆ, ಅವು ಕೂಡ ಕೋಆರ್ಡಿನೇಟ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ನಿಮ್ಮ ಹತ್ರ ಇನ್ನೊಂದು ಕ್ವಶನ್ ಇರ್ಬೋದು, ಒಂದ್ಸತಿ ಹ್ಯಾಕರ್ಸ್ ಬೇರೆ ಯಾರಾದ್ರೂ ಹ್ಯಾಕರ್ಸ್ ನಮ್ಮ ಕಂಪ್ನಿನ ಹ್ಯಾಕ್ ಮಾಡಿರ್ತಾರಲ್ಲ, ಅವ್ರನ್ನ ಟ್ರೇಸ್ ಬ್ಯಾಕ್ ಮಾಡುವಂತಹ ಟೀಮ್ ಯಾವುದು? ಆ ಟೀಮ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಆ ಟೀಮ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ವಿಡಿಯೋಸ್ಗಳು ಬೇಕು ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.